ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಅಮ್ಮನ ಮನೇಲಿ ಇದ್ದೆ ಅಂತ ಹೇಳ್ದೆ ಅಲ್ವಾ. ಅಮ್ಮನ ಮನೆಯಿಂದ ಇವತ್ತು ಮದುವೆಗೆ ಹೋಗಬೇಕಾಗಿತ್ತು. ಮದುವೆ ಮುಗಿಸ್ಕೊಂಡು ಹಂಗೆ ಹಾಸನ್ಗೆ ಹೋಗೋಣ ಅಂತ ಹೋಗ್ತಿದ್ದೆ. ಮತ್ತು ತುಂಬ ಜನ ಕೇಳಿದ್ರಿ ಇವ್ರನ್ನೆಲ್ಲ ಎಲ್ಲಿ ಮೀಟ್ ಮಾಡಿದ್ರಿ ಮೇಘ ಅವರೇ, ನಾವು ಮೀಟ್ ಮಾಡಬೇಕು ಹೆಂಗೆ ಅಂತ. ನಮಗೆ ಹೆಂಗೆ ಸಿಕ್ಕಿದ್ದು ಇವರು ಅಂತಂದರೆ ಸುಪ್ರೀತ್ ಅಣ್ಣನ ಮ್ಯಾರೇಜ್ ಅಂತ. ಅಂದರೆ ಅವರು ಮೈಸೂರಲ್ಲಿ ಮ್ಯಾರೇಜ್ ಆಗಿದ್ದು, ಹಂಗಾಗಿ ಇವರೆಲ್ಲ ಬಂದಿದ್ದರು. ಆಮೇಲೆ ನನಗೆ ಯಾಕೋ ಫ್ರ್ಯಾಂಕ್ ಇರಬೇಕು ಇಲ್ವೇನೋ ಅಂತ ಅಂದ್ಕೊಂಡೆ. ಯಾಕೆ ಅಂತಂದರೆ ಈ ಕಲ್ಯಾಣ ಮಂಟಪನೇ ಅಡ್ರೆಸ್ ಹೇಳಬೇಕು ಅಂದರೆ ಕೇಳಿದೆ, ಸುಪ್ರೀತ್ ಅಣ್ಣನ ಮದುವೆ ಇದೆ ನಾನು. ನೋಡಿದ್ರೆ ಮದುವೆನೇ ಇಲ್ಲ. ಆಮೇಲೆ ಫುಲ್ ಶಾಕ್ ಆಗಿಬಿಟ್ಟೆ. ಅದಾದಮೇಲೆ ಇದೇ ಮದುವೆ ಅಂತ ಗೊತ್ತಾಯಿತು. ಆಮೇಲೆ ರವಿಯಣ್ಣ ಮಾತಾಡ್ಸಿದ್ರು. ರವಿಯಣ್ಣ ಮಾತಾಡ್ಸಿದ್ಮೇಲೆ ಇವ್ರು ಮಾತಾಡಿಸ್ಮೇಲೆ ಫೋಟೋ ತಗೊಳ್ತಿದ್ದಾರೆ ಅಂತ ಹೇಳಿದ್ರು. ಅಂತ ಹೇಳಿದ ತಕ್ಷಣ ಆದಮೇಲೆ ಅಶ್ವಿನಿ ಬಂದು, ಅಶ್ವಿನಿ ಅವ್ರ ಹಸ್ಬೆಂಡ್ನ ಹೋಗೋದನ್ನ ವೀಡಿಯೋ ಮಾಡ್ಕೊತಾ ಇಲ್ಲ. ಅದಾದಮೇಲೆ ನನ್ನನ್ನು ವೀಡಿಯೋ ಮಾಡಿಕೊಂಡು ಆಮೇಲೆ ನಾನು ಅವಳನ್ನು ವೀಡಿಯೋ ಮಾಡಿಕೊಂಡೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾಳೆ ಅಲ್ವಾ ನಮ್ಮ ಅಶ್ವಿನಿ. ತುಂಬ ಸಣ್ಣನೂ ಕೂಡ ಆಗಿಬಿಟ್ಟಿದ್ದಾಳೆ, ಆದರೂ ಕ್ಯೂಟಾಗಿ ಕಾಣಿಸ್ತಿದ್ಲು. ಆಮೇಲೆ ಎಂಟ್ರೆನ್ಸ್ ಒಳಗಡೆ ಬಂದ ತಕ್ಷಣ ಅಣ್ಣ ಮಾತಾಡ್ಸಿದ್ರು. ಅಲ್ಲಿ ನಿಂತಿದ್ರು ಅಣ್ಣ ಮಾತಾಡ್ಸಿದ್ರು. ಎಷ್ಟು ಚೆನ್ನಾಗಿ ಅಣ್ಣ ರೆಸ್ಪಾನ್ಸ್ ಮಾಡ್ತಾರೆ ಅಂತ ಅಂದರೆ ತುಂಬ. ಇಲ್ಲಿರೋರಿಗೆಲ್ಲ ಫೇಮಸ್ ಆಗಿರೋರು ಕೂಡ ಒಂದು ಚೂರು ಕೊಬ್ಬಿಲ್ಲ. ಕೆಲವರು ಕಂಡು ಹಿಡಿದ್ರು, ಕೆಲವರು ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ಅದಾದಮೇಲೆ ಇವರೇ ಹುಡುಗಿ. ಆಲ್ಮೋಸ್ಟ್ ಅಶ್ವಿನಿ ರಿವೀಲ್ ಮಾಡಿದ್ದಾಳೆ. ನಾನು ಒಂದು ಕ್ಯಾಪ್ಚರ್ನ ವೀಡಿಯೋ ಮಾಡ್ಕೊಂಡಿದ್ನಲ್ಲ, ಹಂಗಾಗಿ. ಆಮೇಲೆ ಮನು ಅಣ್ಣನೂ ಬಂದಿದ್ದರು, ಕಾಮಿಡಿ ಕಿಲಾಡಿಗಳು. ಮನು ಅಣ್ಣನೂ ಕೂಡ ಇನ್ವೈಟ್ ಮಾಡಿದರು ಸುಪ್ರೀತ್ ಅಣ್ಣವರು. ಅದಾದಮೇಲೆ ಶ್ರುತಿ, ಮಂಜುನಾಥ್ ಅಕ್ಕ, ಆಮೇಲೆ ಇನ್ನೂ ತುಂಬ ಜನ ಬಂದಿದ್ದರು. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ನೋಡಿಬಿಟ್ಟು. ಯಾಕೆ ಅಂತಂದರೆ ನಾವು ಬಂದಿರೋದು ಎಷ್ಟು ಇದು ಏನು ಅಂತಂದರೆ ರೇರು, ಕರೆಸಲ್ಲ ಯಾರು ಅಷ್ಟಾಗಿ ಹೇಳಿ ಕರೆಸಲ್ಲ. ಅಣ್ಣ ಸುಪ್ರೀತ್ ಅಣ್ಣ ಅಂತೂ ತುಂಬ ಒಳ್ಳೆಯವರು. ಎಲ್ಲರೂ ಬರಲಿ ನನ್ನ ಮದುವೆಗೆ ಅಂತ ಅಂದ್ಬಿಟ್ಟು ಕರೆದಿದ್ರು. ರವಿ ಅಣ್ಣದು ತುಂಬ ಅಂದರೆ ತುಂಬ ಕೆಲಸ ಮಾಡ್ತಾಯಿದ್ರು. ಫೈನಲಿ ತಾಳಿ ಕಟ್ಟಿದ್ರು. ತಾಳಿ ಕಟ್ಟುವಾಗ ಫುಲ್ಲು ರೇಗಿಸ್ತಿದ್ರು ಸುಪ್ರೀತ್ ಅಣ್ಣನಿಗೆ. ಅಷ್ಟು ತುಂಬ ಜೋಶಲ್ಲಿ ಕಿರ್ಚಾಡ್ತಾಯಿದ್ರು ಅಷ್ಟೊಂದು. ಅದಾದ್ಮೇಲೆ ಫೈನಲಿ ತಾಳಿ ಕಟ್ಟಾಯಿತು. ಆಮೇಲೆ ಕೈ ನೀರು ಬಿಡೋಣ ಅಂತ ಹೋದ್ವು. ಕರೆಕ್ಟಾಗಿ ವೀಡಿಯೋ ಮಾಡಿರಲಿಲ್ವಲ್ಲ, ಅದಕ್ಕೆ ಮಂಜುನಾಥ್ ಅಣ್ಣನೂ ಮತ್ತು ನೋಡಿ ಶ್ರುತಿ ಅಕ್ಕನೂ ಆಮೇಲೆ ಮನು ಅಣ್ಣ ಅವ್ರು ಸ್ವಲ್ಪ ಫ್ರೆಂಡ್ಸು ಅವರೆಲ್ಲ ಬಂದಿದ್ದರು. ಅವ್ರ ಹಿಂದೆಯೇ ನಾವಿದ್ವು. ಒಂಥರ ಫೀಲ್ ಆಗ್ತಿತ್ತು, ಏನಪ್ಪ ನಮಗೂ ಅವ್ರ ಮುಂದೆ ಅವ್ರ ಹಿಂದೆ ಎಲ್ಲ ನಿಂತ್ಕೊಳ್ಳೋ ಚಾನ್ಸ್ ಸಿಗುತ್ತೆ ಅಂತ ಗೊತ್ತಿರಲಿಲ್ಲ. ಅದಾದಮೇಲೆ ತುಂಬ ಅಂದರೂ ತುಂಬ ಶೆಕೆ. ಆಮೇಲೆ ಅಣ್ಣನ ಮಾತಾಡಿಸ್ಕೊಂಡು ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ಹೇಳಿ ವಿಶ್ ಮಾಡಿದ್ವು. ಅಣ್ಣ ಅಂತೂ ಫುಲ್ಲು ಖುಷಿಪಟ್ಟರು. ತುಂಬ ದೂರದಿಂದನೂ ಕೂಡ ನಮಗೋಸ್ಕರ ಬಂದಿದ್ದಾರೆ ಅಂತ ತುಂಬ ಖುಷಿಪಟ್ಟರು. ಅದಾದಮೇಲೆ ನಾವು ಈಚೆ ಕಡೆ ಹೋಗಿ ಎಲ್ಲ ಎಂಜಾಯ್ ಮಾಡ್ತಿದ್ವು. ತುಂಬ ಚೆನ್ನಾಗಿತ್ತು. ಸ್ವಲ್ಪ ಕ್ಯಾಪ್ಚರ್ ಮಾಡಿದ್ದೀನಿ. ನಾನು ಜಾಸ್ತಿ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ನನ್ನ ಫೋನ್ ಚೆನ್ನಾಗಿಲ್ಲ. ಅಷ್ಟಕ್ಕಷ್ಟೇ. ನೋಡೋಣ, ಮುಂದಕ್ಕೊಂದು ಫೋನ್ ತೊಗೊಳ್ಳೋಣ ಅಂತ ಇದ್ದೀನಿ. ಅಶ್ವಿನಿನ ಕೂಗ್ತಿದ್ದೆ, ಅವಳಂತೂ ಸಿಕ್ಕಾಬಿಟ್ಟೆ ಸೆಕೆ ಆಗ್ತಿದೆ, ಮೇಘ ಆಗ್ತಾನೆ ಇಲ್ಲ ಅಂತ ಹೇಳಿದ್ರು. ಆಮೇಲೆ ಹೇಮಂತ್ ಅಣ್ಣನು ಮತ್ತು ಅಕ್ಷತಕ್ಕನೂ ಬಂದರು. ಆಮೇಲೆ ಶ್ರುತಿ ಅಕ್ಕನೂ ಕೂಡ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ನೀನು ನೋಡಿದ್ದೀನಿ ಕೊಡೋ ವೀಡಿಯೋಸ್ ಎಲ್ಲ ಅಂತ ಹೇಳ್ತಿದ್ರು. ಆಮೇಲೆ ಅಕ್ಷತಕ್ಕಂತೂ ಯಾರು ಆಮೇಲೆ ಊಟಕ್ಕೆ ಹೋದ್ವು. ಊಟದಲ್ಲಿ ಎಲ್ಲ ಒಟ್ಟಿಗೆ ಕೂತ್ಕೊಂಡ್ವು. ನನಗಂತೂ ಸಿಕ್ಕಾಬಟ್ಟೆ ಖುಷಿ ಆಯಿತು, ಚೆನ್ನಾಗಿತ್ತು. ಮತ್ತು ಊಟನೂ ಸೂಪರಾಗಿತ್ತು. ಯಶವಣ್ಣನೂ ಬಂದಿದ್ದರು, ಎಲ್ಲ ಬಂದಿದ್ದರು. ಆಲ್ಮೋಸ್ಟ್ ಅಶ್ವಿನಿ ವ್ಲಾಗಲ್ಲೂ ಕೂಡ ಸ್ವಲ್ಪ ಇದೆ, ನಾನು ಸ್ವಲ್ಪ ಕ್ಯಾಪ್ಚರ್ ಮಾಡಿದ್ದೀನಿ, ಯಾಕಂದರೆ ಅಶ್ವಿನಿ ವೀಡಿಯೋ ಮಾಡಿದ್ದಾಳೆ ಅದರಲ್ಲಿ ಸೇಮು. ಅದಾದಮೇಲೆ ದಚ್ಚೋಣ ನನ್ನ ಒಂದು ವೀಡಿಯೋನ ಆ್ಯಕ್ಟಿಂಗ್ ಮಾಡಿಸ್ತು. ನಾನು ಯಾರಿಗೋ ಫೋನ್ ಕೊಟ್ಟಾಗ ಅವರು ಹಿಂಗೆ ಕ್ಯಾಮ್ರಾ ಇಟ್ಕೊಟ್ಟಿದ್ದಾರೆ, ಅದಕ್ಕೋಸ್ಕರ ನಾನು ಇದನ್ನು ಹಾಕಿದ್ದೀನಿ. ಅದಾದಮೇಲೆ ರಿಟರ್ನು ನಾನು ಮೈಸೂರಿಗೆ ಹೋದೆ. ಸಿಟಿಗೆ ಹೋಗ್ಬಿಟ್ಟು ಅಲ್ಲಿಂದ ಹಾಸನ ಟ್ರೈನ್ ಹತ್ತಿದ್ಮೇಲೆ ರಾಕಿಯವರು ಬಂದು ಕರ್ಕೊಂಡು ಹೋದರು ಮನೆಗೆ. ಆದಮೇಲೆ ಮನೇಲಿ ಚಿಕನ್ ತಂದಿದ್ರು, ಚಿಕನ್ ಮಾಡಿದೆ. ಸಂಡೇ ಅಲ್ವಾ, ಚಿಕನ್ ಸಾಂಬಾರು ಮಾಡಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಬಾಯ್, ಥ್ಯಾಂಕ್ ಯು ಸೊ ಮಚ್.